ನಮಸ್ತೆ ಫ್ರೆಂಡ್ಸ್, ನಾನು ಆಶಾ ಗೌರಿ, ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಕೇರಳದ ಶೈಲಿಯ ಒಂದು ಗೊಜ್ಜು ಮಾಡ್ತಾ ಇದ್ದೇನೆ. ಅದರ ಹೆಸರು ಪುಳಿಂಜಿ ಅಂತ. ಪುಳಿಂಜಿ ಅಂತಂದರೆ ಪುಳಿ ಅಂದರೆ ಹುಳಿ, ಹುಣಸೆ ಹುಳಿ. ಇಂಜಿ ಅಂತಂದರೆ ಶುಂಠಿ. ಹುಳಿ ಮತ್ತು ಶುಂಠಿಯನ್ನು ಬಳಸಿ ಮಾಡುವಂಥ ಗೊಜ್ಜು. ಮಾಡುವುದು ಬಹಳ ಸುಲಭ, ಹೆಚ್ಚು ಸಮಯ ಏನು ಬೇಡ, ಆದರೆ ಬಹಳಷ್ಟು ಸಮಯ ಕೆಡದಂತೆ ಇಟ್ಕೊಳ್ಬೋದು. ಇದನ್ನು ಕೇರಳದ ಶೈಲಿಯ ಅಡಿಗೆ ಆದರೂ ನಮ್ಮಲ್ಲೂ ಬಹಳಷ್ಟು ಜನ ಮಾಡ್ಕೊಳ್ತಾರೆ. ಮಾಡುವ ವಿಧಾನ ಬಹಳ ಸುಲಭ. ಮಸಾಲೆಗಳನ್ನು ಹುರಿದು ಪುಡಿ ಮಾಡುವುದು, ರುಬ್ಬಿ ಹಾಕೋದು ಯಾವ ಕೆಲಸ ಇಲ್ಲ. ಮಾಡುವ ವಿಧಾನವನ್ನು ಈಗ ನೋಡ್ಕೊಳ್ಳಿ. ಸ್ನೇಹಿತರೆ, ಪುಳಿಂಜಿ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಮೊದಲಾಗಿ ತೋರಿಸ್ತೇನೆ. ಇದು ಹುಣಸೆ ರಸ. ಹುಣಸೆ ಹುಳಿಯನ್ನು ಬಿಸಿನೀರಲ್ಲಿ ನೆನೆಸಿ ಅದನ್ನು ಕಸ ಎಲ್ಲ ತೆಗೆದು ಕಿವುಚಿ ರಸ ತೆಗೆದು ಇಟ್ಟಿದ್ದೇನೆ. ಆಮೇಲೆ ಬೆಲ್ಲ ತಗೊಂಡಿದ್ದೇನೆ. ಇದು ಉಪ್ಪು, ಸಾಸಿವೆ, ಆಮೇಲೆ ಮೆಣಸಿನ ಪುಡಿ, ಅಚ್ಚಕಾರ ಪುಡಿ, ಇದು ಕೊಬ್ಬರಿ ಎಣ್ಣೆ, ಹಿಂಗಿನ ಪುಡಿ, ಹಾಗೂ ಇನ್ನು ನೋಡಿ ಉಳಿದ ಸಾಮಗ್ರಿಗಳು. ಇದು ಕರಿಬೇವು, ಇಂಜಿ ಅಂದರೆ ಶುಂಠಿ, ಹುಳಿ ಜೊತೆ ಇಂಜಿ ಬೇಕು, ಇಂಜಿ ಅಂದರೆ ಶುಂಠಿ ಬೇಕು, ಆಮೇಲೆ ಹಸಿಮೆಣಸು. ಇಷ್ಟು ಸಾಮಗ್ರಿಗಳು ಬೇಕು. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಬಾಣಲೆ ಬಿಸಿ ಆಯಿತು. ಇದು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿತಾ ಇದ್ದ ಹಾಗೆ ಇಂಗು, ಆಮೇಲೆ ಕರಿಬೇವು ಹಾಕ್ತಾ ಇದ್ದೇನೆ. ಹಸಿಮೆಣಸು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕು, ಸಣ್ಣಗೆ ಹೆಚ್ಚಿದ ಹಸಿಮೆಣಸು. ಆಮೇಲೆ ಮುಖ್ಯವಾದ ವಸ್ತು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಕೊಂಡಿದ್ದೇನೆ, ತೊಳೆದು. ನೋಡಿ, ಶುಂಠಿ ಕೂಡ ಹಾಕ್ತಾ ಇದ್ದೇನೆ. ಸಣ್ಣಗೆ ಹೆಚ್ಕೊಳ್ಬೇಕು, ಇಲ್ಲಾಂದರೆ ಬಾಯಿಗೆ ಸಿಗ್ತದೆ. ಶುಂಠಿ ಹಾಕಿದ ಮೇಲೆ ಉಪ್ಪು ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ. ಖಾರ ಪುಡಿ ಈಗ ಆಮೇಲೆ ಕೂಡ ಹಾಕ್ಕೊಳ್ಬೋದು. ಈಗ ಹುಣಸೆ ರಸ, ಟ್ಯಾಮರಿನ್ ಪಲ್ಪು, ಅದು ರಸ, ಇದು ಹಾಕ್ತಾ ಇದ್ದೇನೆ. ಈ ಗೊಜ್ಜಿಗೆ ಮಾಡಲಿಕ್ಕೆ ಸುಲಭ, ತುಂಬ ಸುಲಭ. ರುಬ್ಲಿಕ್ಕೆ, ಪುಡಿ ಮಾಡ್ಕೊಳ್ಳಿಕ್ಕೆ ಯಾವುದೂ ಇಲ್ಲ. ನೋಡಿ, ಹುಣಸೆ ರಸ. ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲವನ್ನು ಕುಟ್ಟಿ ಕೂಡ ಹಾಕ್ಕೊಳ್ಬೋದು, ಹೀಗೆ ಕೂಡ ಹಾಕ್ಕೊಳ್ಬೋದು. ಇದನ್ನು ಪುಡಿ ಮಾಡಿ ಹಾಕ್ಕೊಳ್ತೇನೆ. ಹುಣಸೆ ರಸ ಕುದಲಿಕ್ಕೆ ಶುರುವಾಯಿತು. ಈಗ ನಾನು ಕುಟ್ಟಿದಂತಹ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು. ನೋಡಿ, ಬೆಲ್ಲ ಸಿಹಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಹುಳಿ ಜೊತೆ ಬೆಲ್ಲ ಜಾಸ್ತಿ ಇದ್ದರೆ ಒಳ್ಳೆಯದಾಗ್ತದೆ. ಖಾರ ಕೂಡ ಜಾಸ್ತಿ ಬೇಕು. ಹುಳಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಜಾಸ್ತಿ ಇರಬೇಕು. ಯಾಕಂದರೆ ಅದರಲ್ಲಿ ಸ್ಪೆಷಲ್ ಮಸಾಲೆ ಪುಡಿಗಳು ಏನಿಲ್ಲ. ಶುಂಠಿಯೇ ಇದರ ಫ್ಲೇವರಿಂಗ್ ಏಜೆಂಟ್. ಹಾಗಾಗಿ ಹುಳಿ, ಉಪ್ಪು, ಬೆಲ್ಲವೇ ಇದರಲ್ಲಿ ರಸಪಾಕ ಕೊಡುವಂಥದ್ದು. ಬೆಲ್ಲ ಚೆನ್ನಾಗಿ ಕರಗಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಆಗ ಸ್ವಲ್ಪ ಹಾಕಿದ್ದೇನೆ, ಈಗ ಇನ್ನೊಂದಷ್ಟು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು ಸ್ವಲ್ಪ ದಪ್ಪ ಆಗಬೇಕು, ಒಂದು ತೆಳುವಾಗಿದೆ ನೋಡಿ. ಈಗ ಇನ್ನೊಂದು ಸ್ವಲ್ಪ ಕುದಿಬೇಕು. ಸ್ನೇಹಿತರೆ, ಗೊಜ್ಜು ಈಗ ಗಟ್ಟಿ ಆಗ್ತಾ ಬಂತು. ಒಂದು 5-6 ನಿಮಿಷ ಕುದಿಸಿದ್ದೇನೆ. ನೋಡಿ, ಬೆಲ್ಲ ಕರಗಿ ಗಟ್ಟಿ ಆಗ್ತಾ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಒಗ್ಗರಣೆ ಎಣ್ಣೆ ಎಲ್ಲ ಬಿಡುವಷ್ಟು ಆಗಿದೆ. ಇದು ತಣ್ಣಗಾದ ಮೇಲೆ ಮತ್ತೂ ಗಟ್ಟಿ ಆಗ್ತದೆ. ಹಾಗಾಗಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ.
ಈ ಶುಂಠಿ ಪರಿಮಳದ ಗೊಜ್ಜು ಪುಳಿಂಜಿ ಅನ್ನಕ್ಕೆ ತುಂಬ ರುಚಿಯಾಗಿರ್ತದೆ. ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಸಹ ಸೇರಿಸ್ಕೊಳ್ಬೋದು. ಡಬ್ಬಕ್ಕೆ ಹಾಕಿ ತಗೊಂಡೋಗ್ಲಿಕ್ಕೆ ತುಂಬ ಸುಲಭ. ಮಾಡಿಟ್ಟು ಭಾಳಷ್ಟು ದಿವಸ ಇದು ಉಳ್ಕೊಳ್ತದೆ. ಹುಳಿ ಮತ್ತು ಶುಂಠಿಯ ಗೊಜ್ಜು ಪುಳಿಂಜಿ ರೆಡಿ ನೋಡಿ. ಪೂರ್ತಿ ತಣ್ಣಗಾದ ಮೇಲೆ ಗಾಜಿನ ಜಾಡಿಯಲ್ಲಿ ಹಾಕಿ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಕೂಡ ಇಟ್ಬೋದು, ಹೊರಗಡೆ ಕೂಡ ಇಟ್ಕೊಳ್ಬೋದು. ಪುಳಿಂಜಿ ಮಾಡುವ ವಿಧಾನವನ್ನು ನೋಡಿದ್ರಲ್ಲ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಯಾವತ್ತಿನ ಹಾಗೆ ಒಂದು ಲೈಕ್ ಒತ್ತಿ, ನಿಮ್ಮ ಮಿತ್ರರಿಗೆ ಇದರ ವಿಡಿಯೋ ಲಿಂಕನ್ನು ದಯವಿಟ್ಟು ಶೇರ್ ಮಾಡಿಕೊಳ್ಳಿ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ನಮ್ಮ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬದಿಯಲ್ಲಿರುವ ಗಂಟೆ ಚಿತ್ರವನ್ನು ಒತ್ತಿಕೊಂಡ್ರೆ ನಾನು ಮಾಡಿದಂಥ ಹೊಸ ಅಡುಗೆಯನ್ನು ಆವಾಗಲೇ ನೋಡ್ಕೊಳ್ಬೋದು. ಹೊಸ ಅಡುಗೆಯನ್ನು ನೋಡಲಿಕ್ಕೆ ಮರಿಬೇಡಿ. ದಯವಿಟ್ಟು ನೋಟಿಫಿಕೇಶನ್ ಬಂದ ತಕ್ಷಣ ಒಂದ್ಸಲ ಆ ಹೊಸ ಅಡುಗೆಯನ್ನು ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ವಿಡಿಯೋದ ಕೆಳಗಡೆ ಇರುವ ಕಮೆಂಟ್ ಬಾಕ್ಸ್ನಲ್ಲಿ ಬರೆದ್ರೆ ನನಗೆ ಓದಲಿಕ್ಕೆ ತುಂಬ ಖುಷಿ ಅನಿಸ್ತದೆ. ಥ್ಯಾಂಕ್ ಯು.